ನಮಸ್ತೆ ಎಲ್ಲರಿಗೂ ಸುಸಿಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ನಮ್ಮೂರಲ್ಲಿ ಮಾಡುವಂಥ ಪ್ರಸಿದ್ಧವಾದ ತಿಂಡಿ ಅಂತ ಹೇಳ್ಬೋದು, ಪಾಪಿಟ್ಟು ಕೋಳಿ ಕರಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾ ಇಲ್ಲಿ ನಾಟಿ ಕೋಳಿ ಸಾರು ಮಾಡಲು 1.5 kg ಮಾಂಸವನ್ನು ತೊಳೆದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅರಿಶಿನ ಪೌಡರ್ನ ಹಾಕ್ತಾ ಇದ್ದೀನಿ. 1 ಸ್ಪೂನು ಒಣಮೆಣಸು ಪೌಡರ್ನ ಹಾಕೊಳ್ತಾ ಇದ್ದೀನಿ. 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಂಡು ಅರ್ಧ ಗಂಟೆ ಇಡೋಣ. ಕೋಳಿ ಸಾರು ಮಾಡಲು ನಾನು ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆಯಿಲನ್ನು ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆಯನ್ನು ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಂಬಣ್ಣ ಬರುವ ಹಾಗೆ ಹುರ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ, 2 ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಚಿಕನನ್ನು ಹಾಕೊಂಡು ನೀಟಾಗಿ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ನಾಟಿ ಕೋಳಿ ಸಾರಿಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. 1 ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. 3 ಏಲಕ್ಕಿ, ಚಕ್ಕೆ ಲವಂಗ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಎರಡು ಚಮಚ ಕೊತ್ತಂಬರಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು. ಚಿಕನ್ 5 ನಿಮಿಷ ಹಾಗೆ ಫ್ರೈ ಆಗಿದೆ. ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕೊಂಡು 4ರಿಂದ 5 ವಿಷಲ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾಪಿಟ್ ಮಾಡಲು ಇದರಲ್ಲಿ 4 ಬೌಲು ಅಕ್ಕಿ ತರಿಯನ್ನು ತಗೊಂಡಿದ್ದೀನಿ. ಈ ತರ ಇಡ್ಲಿ ರವೆ ತರ ರವೆ ತಗೋಬೇಕು. ಅಕ್ಕಿ ನಾನಿಲ್ಲಿ ತೊಳೆದು ಒಣಗಿಸಿ ರವೆ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ತರಿಗೆ 1.5 ಕಪ್ ನೀರು ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಬೇಯುತ್ತೆ ಅದು. ಸ್ವಲ್ಪ ಉಪ್ಪು ಹಾಕಿ 10 ನಿಮಿಷ ಇದನ್ನು ನೆನೆಯಲು ಬಿಡಬೇಕು. ಸ್ವಲ್ಪ ಏಲಕ್ಕಿ ಪೌಡರ್ನು ಹಾಕೊಂಡಿದ್ದೀನಿ. ಇದರಲ್ಲಿ 1 ಸ್ವಲ್ಪ ಅಕ್ಕಿ ತರಿ ಹಾಕೊಂಡ್ರೆ 1.5 ನೀರು ಹಾಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಬೇಯಿಸ್ಕೊಳ್ಳೋಣ.
ಈ ತರ ತಟ್ಟೆ ಇಡ್ಲಿ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ ಪಾಪಿಟ್ಟನ್ನು. ಸ್ವಲ್ಪ ಚಿಕನ್ ಮಸಾಲನ್ನು ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲನ್ನು ಹಾಕೊಳ್ತಾ ಇದ್ದೀನಿ 1 ಸ್ಪೂನು. ಫೈನಲ್ ಆಗಿ ಚಿಕನ್ ಬೆಂದಿದೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಬೇಕು ಅಂದರೆ ಹಾಕೊಳ್ಳಿ. ನಾನು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಹಾಕ್ತಾ ಇಲ್ಲ. ನೀವು ನಿಂಬೆಹಣ್ಣಿನ ರಸವನ್ನು ಬೇಕಾದರೆ ಹಾಕೋಬಹುದು. ಫೈನಲ್ ಆಗಿ ನಾಟಿ ಕೋಳಿ ಸಾರು ರೆಡಿ ಆಗಿದೆ ಪಾಪಿಟ್ ಜೊತೆ ಸವಿಯಲು. ಫೈನಲ್ ಆಗಿ ಪಾಪಿಟ್ ಬೆಂದಿದೆ. ಇದನ್ನು 5 ನಿಮಿಷ ತಣ್ಣಗಾಗಲು ಬಿಡೋಣ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಒಂದು ಚಮಚದ ಸಹಾಯದಿಂದ ನೀಟಾಗಿ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ರುಚಿಯಾದ ಪಾಪಿಟ್ ರೆಡಿ ಆಗಿದೆ. ನಮ್ಮ ಊರಲ್ಲಿ ಇದು ಪ್ರಸಿದ್ಧವಾದ ತಿಂಡಿ ಅಂತ ಹೇಳ್ಬೋದು. ನೆಂಟರು ಬಂದರೆ, ಯಾವುದಾದ್ರೂ ಫಂಕ್ಷನ್ ಇದ್ದರೆ, ಅಥವಾ ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಮಾಡುವಂತಹ ರುಚಿಯಾದ ಪಾಪಿಟ್ ಇದು. ನೀವು ನಿಮ್ಮ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗೆ ಬಂತು ಹೇಳಿ ನನಗೆ. ಫೈನಲ್ ಆಗಿ ಪಾಪಿಟ್ ಕೋಳಿ ಕರಿ ರೆಡಿಯಾಗಿದೆ ತಿನ್ನಲು. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಊರಲ್ಲಿ ಇದು ಪ್ರಸಿದ್ಧವಾದ ಒಂದು ಬ್ರೇಕ್ಫಾಸ್ಟ್ ಅಥವಾ ತಿಂಡಿ ಅಂತ ಹೇಳ್ಬೋದು. ನೆಂಟರು ಬಂದರೂ ಇದನ್ನು ಮಾಡ್ತೀವಿ, ನಾವು ಬೆಳಗಿನ ತಿಂಡಿಗೂ ಮಾಡ್ತೀವಿ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟಲ್ಲಿ ಕೇಳಿ, ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ. ಹಾಗೆಯೇ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.